ಬ್ರೇಕ್ನ ನಂತರ ಮಹಾ ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇವೆ ಅನ್ನೋದನ್ನು ನಾವು ನೋಡೋಣ. ಮತ್ತೆ ಲೋಕಸಭೆ ಎಕ್ಸಿಟ್ ಪೋಲ್ಗಳ ವಿಷಯಕ್ಕೆ ಬರೋದಾದ್ರೆ, ಈಗ ಯಾವ್ಯಾವ ಸಂಸ್ಥೆಗಳು ಏನೇನು ಸಂಖ್ಯೆಗಳನ್ನು ಕೊಟ್ಟಿದ್ದಾವೋ ಆ ಸಂಖ್ಯೆಗಳು ನಿಜ ಆಗಬೇಕಿದ್ದರೆ ನಾಳೆ ನೀವು ರಿಸಲ್ಟ್ ನೋಡುವಾಗ ಟಿ ವಿ ಮುಂದೆ ಕೂತ್ಕೊಂಡು 3 ರಾಜ್ಯಗಳನ್ನು ವಿಶೇಷವಾಗಿ ಗಮನಿಸ್ತಾ ಇರಬೇಕು. ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ಒರಿಸ್ಸಾ, ಮತ್ತೊಂದು ಅಫ್ಕೋರ್ಸ್ ಕರ್ನಾಟಕ, ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ಪ್ರಶಾಂತ್, 3 ರಾಜ್ಯಗಳು ಅಂತಿಮ ಟ್ಯಾಲಿಯ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲವು. ನಿಶ್ಚಿತವಾಗಿ. ಯಾಕಂದರೆ ಇಡೀ ಎಕ್ಸಿಟ್ ಪೋಲ್ಸ್ಗಳ ಪ್ರಿಮೈಸಸ್ ಯಾವುದರ ಮೇಲೆ ಅವಲಂಬಿತ ಆಗಿದೆ. ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಇದು ಹೆಂಗೆ ಒಂದು ರೀತಿ ಅಂದರೆ, ನಿಮಗೆ ಈ ಇನ್ವೆಸ್ಟ್ಮೆಂಟಲ್ಲಿ ಹೇಳ್ತಾರೆ ಎಲ್ಲ ಇದನ್ನು ಒಂದೇ ಬಾಸ್ಕೆಟಲ್ಲಿ ಹಾಕಬಾರ್ದು. ಸ್ವಲ್ಪ ಮ್ಯೂಚುವಲ್ ಫಂಡಲ್ಲಿ, ಸ್ವಲ್ಪ PPF ಅಲ್ಲಿ, ಸ್ವಲ್ಪ FDಯಲ್ಲಿ, ಅಂದರೆ ಒಂದು ಬಿದ್ದರೂ ಇನ್ನೊಂದು ಕೈ ಹಿಡಿಯುತ್ತೆ. ಅದೇ ರೀತಿ ಇದು ಲೆಕ್ಕಾಚಾರ. ನೀವು ರಾಷ್ಟ್ರೀಯ ಪಾರ್ಟಿಯಾಗಿ ಎಮರ್ಜ್ ಆದಾಗ ನಿಮ್ಗೆ ಆಗ್ತಕ್ಕಂಥ ಒಂದು ದೊಡ್ಡ ಲಾಭ ಅಂದರೆ, ಈಗ ನೋಡಿ BRS ಕೊಲ್ಯಾಪ್ಸ್ ಆಯಿತು. ಇಟ್ ಹ್ಯಾಸ್ ಟು ಗೇನ್ ಇನ್ ತೆಲಂಗಾಣ ಓನ್ಲಿ. ನೀವು ಬೇರೆ ಕಡೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. JDS ಅದು ಒಂದು ಸಲ BJP ಜೊತೆ, ಒಂದು ಸಲ ಕಾಂಗ್ರೆಸ್ ಜೊತೆ ಹೋಗಿ ಆದರೂ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಅದು ಒಕ್ಕಲಿಗರ ಲ್ಯಾಂಡ್ನಲ್ಲೇ ಉಳಿಸ್ಕೊಳ್ಬೇಕು. ಅದಕ್ಕೆ ಹೋಗಿ ಉತ್ತರ ಕರ್ನಾಟಕದಲ್ಲಿ ಏನದಕ್ಕೆ ಭಾಳ ಕೋಸ್ಟಲಲ್ಲಿ ಉತ್ತರ ಕರ್ನಾಟಕದಲ್ಲಿರಲ್ಲ. ಅದೇ ರೀತಿ ರಾಷ್ಟ್ರೀಯ BJPಗೆ ಈ ಬಾರಿ ಮೊದಲ ಬಾರಿ ಮೋದಿ ಬಂದ ಮೇಲೆ ಮೋದಿ ಚುನಾವಣೆಯಲ್ಲಿ ತನ್ನ ಸ್ಟ್ರಾಂಗ್ ಹೋಲ್ಡ್ಗಳಲ್ಲೇ ಕೆಲ ಸೀಟ್ಗಳನ್ನು BJP ಕಳ್ಕೊಳ್ತಾ ಇದೆ. ದ್ಯಾಟ್ ಈಸ್ ನ್ಯಾಚುರಲ್. ಪೊಲಿಟಿಕ್ಸಲ್ಲಿ ಅದೊಂದು ಆ್ಯಂಟಿ ಇನ್ಕಂಬನ್ಸಿ 5 ವರ್ಷಕ್ಕೆ ಬರಬೇಕು. ಮೋದಿ ಕಾರಣದಿಂದ ಅದು 10 ವರ್ಷಕ್ಕೆ ಬರ್ತಾ ಇದೆ ಅಷ್ಟೇ. 5 ವರ್ಷಕ್ಕೆ ಬರುತ್ತೆ ಆ್ಯಂಟಿ ಇನ್ಕಂಬನ್ಸಿ. ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಏನು? ಕೆಲಸ ಮಾಡಿಲ್ಲ, ಸರಿಯಾಗಿ ಮಾತನಾಡಿಸದೇ ಇದ್ದರೂ ಆ್ಯಂಟಿ ಇನ್ಕಂಬನ್ಸಿ ಬರುತ್ತೆ. ಹಾಗಾಗಿ ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ಬಿಹಾರ್, ಮಹಾರಾಷ್ಟ್ರದಲ್ಲಿ BJP NDA ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ರಾಂಗ್ ಜಾತಿ ಸಮೀಕರಣಗಳು ಇರಬಹುದು, ಅಥವಾ ಜಾತಿ ಸಮೀಕರಣಗಳು ಭಾಳಷ್ಟು ಬಾರಿ ಬದಲಾಗ್ತವೆ. ಈಗ ನಾವು ಆಂಧ್ರದ್ದೇ ಮಾತಾಡಿದ್ವಿ. BCಗಳು ಜಗನ್ ರೆಡ್ಡಿ ಪರವಾಗಿದ್ದರು, ಈ ಬಾರಿ ಚಂದ್ರಬಾಬು ನಾಯ್ಡು ಜೊತೆ ಹೋಗ್ತಾ ಇದ್ದಾರೆ. ಇದಾಗತ್ತೆ, 5 years 10 years ಶಿಫ್ಟ್ ಆಗುತ್ತೆ. ಆದರೆ BJPಗೆ ಇರ್ತಕ್ಕಂಥ ಅತಿ ದೊಡ್ಡ ಲಾಭ ಈ ಬಾರಿ ಎಲ್ಲಾಗ್ತಿದೆ ಅಂತಂದರೆ, ತೆಲಂಗಾಣದಲ್ಲಿ BRS ಕೊಲ್ಯಾಪ್ಸ್ ಆಗಿರೋದ್ರಿಂದ ಕಾಂಗ್ರೆಸ್ಸನ್ನು ಟೇಕ್ ಆನ್ ಮಾಡುವ ಶಕ್ತಿ BJPಗೆ ಇರೋದ್ರಿಂದ BJP ಸೀಟ್ಗಳನ್ನು ಕನ್ವರ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಒಡಿಸ್ಸಾದಲ್ಲಿ ಕಾಂಗ್ರೆಸ್ ರೆಲಿಗೇಟೆಡ್ ಟು 3rd ಪೊಸಿಷನ್. ಒಂದು ಕಾಲದಲ್ಲಿ ನಿಮಗೆ ನಂದಿನಿ ಸತ್ಪತಿ ದೊಡ್ಡ ದೊಡ್ಡ ನಾಯಕರು ಒಡಿಸ್ಸಾದಲ್ಲಿದ್ದರು. ಆದರೆ ಈ ಬಾರಿ ಕಾಂಗ್ರೆಸ್ 3ನೇ ಪೊಸಿಷನ್ಗೆ ಹೋಗ್ತಾ ಇದೆ. 5-6 ಸೀಟ್ಗಳು ಗೆದ್ದರೆ ಜಾಸ್ತಿ ಅಂತಕ್ಕಂಥದ್ದು. ಹೀಗಾಗಿ 2 ಚುನಾವಣೆಗಳ ವಿಪಕ್ಷದಲ್ಲಿ ಇರ್ತಕ್ಕಂಥ ಲಾಭ BJPಗೆ ಆಗ್ತಾ ಇದೆ. BJDಯ ಆ್ಯಂಟಿ ಇನ್ಕಂಬನ್ಸಿ ವೇಳೆ BJP ಈಸ್ ಆನ್ ದ ಗ್ರೌಂಡ್. ಅದರ ಲಾಭ ಆಗ್ಬೋದು. ಪಶ್ಚಿಮ ಬಂಗಾಳದಲ್ಲಿ CPM ಒಂದು ಕಾಲದಲ್ಲಿ ಇಟ್ ವಾಸ್ ಅಂದರೆ ಒಂದು ರೀತಿಯ ಕೋಟೆ. ಅದು CPMನ ಭದ್ರ ಕೋಟೆ. ಮಮತಾ ಬಂದ ಮೇಲೆ CPM ಒಡೆದು ಹೋಯಿತು. ಮಮತಾರ 12 ವರ್ಷದ ಆ್ಯಂಟಿ ಇನ್ಕಂಬನ್ಸಿಯ ಲಾಭ BJPಗೆ ಆಗ್ತದೆ. ನೋಡಿ, ಇದೊಂದು ವಿಚಿತ್ರ. ನೀವೆಲ್ಲೆಲ್ಲ ಅಧಿಕಾರದಲ್ಲಿರ್ತೀರಿ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ನಿಮ್ಮನ್ನು ಕಾಡುತ್ತೆ. ನೀವೆಲ್ಲೆಲ್ಲ ಕಾಯಂ ಎಂದು ಅಧಿಕಾರಕ್ಕೆ ಬಂದಿಲ್ಲ. ತೆಲಂಗಾಣ, ತಮಿಳುನಾಡು, ಕೇರಳ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ನಿಮ್ಮ ಬಳಿ ಬ್ಯಾಗೇಜೇ ಇಲ್ಲ. ಆಮೇಲೆ ನಿಮಗೆ ಬೇರೆ ಕಡೆ ಹೇಗೆ ನಿಮಗೆ ಯಾವ ಕಾರಣದಿಂದ ನುಕ್ಸಾನ ಆಗ್ತಾ ಇದೆಯೋ, ಈಗ ರಾಜಸ್ಥಾನದಲ್ಲಿ ಯಾಕೆ ನುಕ್ಸಾನ ಆಗ್ತಾ ಇದೆ? ಸ್ಥಳೀಯ ಕಾರಣಗಳಿಂದ ನುಕ್ಸಾನ ಆಗ್ತಾ ಇದೆ. ಹರಿಯಾಣದಲ್ಲಿ ಯಾಕೆ ನುಕ್ಸಾನ ಆಗ್ತಾ ಇದೆ? ಸ್ಥಳೀಯ ಕಾರಣಗಳಿಂದ. ಜಾಟ್ ವರ್ಸಸ್ ಆ್ಯಂಟಿ ಜಾಟ್ ಪೊಲರೈಸೇಷನ್ನಲ್ಲಿ ಎಲ್ಲೋ ಒಂದು ಕಡೆ ಗಡಬಡಿಯಾಗಿದೆ. ಬಟ್ ಅದೇ ಸ್ಥಳೀಯ ಕಾರಣಗಳಿಂದ ನಿಮಗೆ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತೆಲಂಗಾಣದಲ್ಲಿ ಲಾಭ ಆಗ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳದ ಮತದಾರ ರಾಷ್ಟ್ರದ ಚುನಾವಣೆ ಅಂತ ಓಟ್ ಹಾಕ್ತಿದ್ದಾನೆ ಅಂತ ಅನ್ಕೋಬಿಡಿ. ಆತ ಒಂದು ವೇಳೆ BJPಗೆ 20-20 ಮೇಲೆ ಸ್ಥಾನಗಳು ಹೋಗ್ತಾ ಇವೆ ಅಂತಂದರೆ ಸ್ಥಳೀಯ ಕಾರಣಗಳಿಂದ, ಮಮತಾ ಮೇಲಿನ ಸಿಟ್ಟಿನಿಂದ ಆತ ವಾಪಸ್ BJP ಕಡೆ ನೋಡ್ತಾ ಇದ್ದಾನೆ. ಒಡಿಸ್ಸಾದಲ್ಲಿ ಬಿಜು ಪಟ್ನಾಯಕ್, ನವೀನ್ ಪಟ್ನಾಯಕ್ರ ಅನಾರೋಗ್ಯ, ಪಾಂಡಿಯನ್ ಉತ್ತರಾಧಿಕಾರಿ, 23 ವರ್ಷದ ಒಂದು ಆ್ಯಂಟಿ ಇನ್ಕಂಬನ್ಸಿ, ಆ ಕಾರಣದಿಂದ ಆತ BJP ಅಂತ ನೋಡ್ತಾ ಇದ್ದಾನೆ. ಒಂದೇ ಲಾಭ ಅಂದರೆ, ನೀವು ರಾಷ್ಟ್ರೀಯ ಪಕ್ಷವಾಗಿ ಹಂತವಾಗಿ ಎಮರ್ಜ್ ಆದಾಗ ಒಂದು ಕಡೆ ಕಳ್ಕೊಂಡ್ರು ಇನ್ನೊಂದು ಕಡೆ ಹಿಡ್ಕೊಳ್ತೀವಿ.
ನನಗನ್ಸುತ್ತೆ ಈ ಅಮೆರಿಕನ್ ಚುನಾವಣೆಯಲ್ಲಿ ಸ್ವಿಂಗ್ ಸ್ಟೇಟ್ಸ್ ಅಂತ ಹೇಳ್ತಾರೆ, ಅದು ಭಾಳ ದೊಡ್ಡ ಚರ್ಚೆ ನಡೆಯೋದು ಈ ಸ್ವಿಂಗ್ ಸ್ಟೇಟ್ಸ್ನಲ್ಲಿ. ಅಂದರೆ ಈ ಕಡೆ ಇದ್ದವರು ಈ ಕಡೆ ಬರ್ತಾರೆ ಅನ್ನೋ ರೀತಿ. ನನಗನ್ಸುತ್ತೆ ಭಾರತದ ಚುನಾವಣೆಯಲ್ಲಿ ಈ ಸಲ ಸ್ವಿಂಗ್ ಸ್ಟೇಟ್ಸ್ ಅಂತ ನೀವು ಯಾವುದಾದ್ರೂ ತೆಗೆದುಕೊಂಡ್ರೆ ಹರಿಯಾಣ, ರಾಜಸ್ಥಾನ್, ಮಹಾರಾಷ್ಟ್ರ, ಬಿಹಾರ್, ದಟ್ಸ್ ಮೈನಸ್ BJP, ಪ್ಲಸ್ BJP ಸ್ವಿಂಗ್ ಸ್ಟೇಟ್ಸ್ ತೆಗೆದುಕೊಂಡ್ರೆ ತೆಲಂಗಾಣ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ನನಗೆ ತಮಿಳುನಾಡು, ಕೇರಳ BJPಯ ದೃಷ್ಟಿಯಿಂದ ತಮಿಳುನಾಡಿನಂತಹ ದ್ರವಿಡ ಪೊಲಿಟಿಕ್ಸ್ನ ರಾಜ್ಯದಲ್ಲಿ ಸ್ವಂತವಾಗಿ ಖಾತೆ ತೆರೆಯೋದು BJPಗೆ ಒಂದು ದೊಡ್ಡ ವಿಷಯ. ಆಮೇಲೆ 15%, 20% ತನಕ ವೋಟ್ ಶೇರ್ ಹೋದ್ರೆ BJPಗೆ ಇರ್ಬೋದು. ಆದರೆ ಓವರಾಲ್ ಟ್ಯಾಲಿ ಮೇಲೇನೋ ತುಂಬ ಪರಿಣಾಮ ಕೇರಳ ಮತ್ತು ತಮಿಳುನಾಡು ಬೀರಲ್ಲ. ಬಟ್ ತೆಲಂಗಾಣದಲ್ಲಿ ಇಫ್ ಇಟ್ ಈಸ್ +6, +7, +8 ಬಂದರೆ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ, ಆಂಧ್ರದಲ್ಲಿ 4ರಿಂದ 6 ಅಂತಾರೆ ಬಂದರೆ ನನಗನ್ಸುತ್ತೆ ಅದನ್ನು ಸ್ವಿಂಗ್ ಸ್ಟೇಟ್ಸ್ ಅಂತ ಕರಿಬಹುದು ಅಂತ. ಪಶ್ಚಿಮ ಬಂಗಾಳ ಕಳೆದ ಚುನಾವಣೆ 18 BJP, 22 TMC. ಚುನಾವಣಾ ಪೂರ್ವ ಸಮೀಕ್ಷೆಗಳದು ಉಲ್ಟಾ ಆಗುತ್ತೆ ಅಂದರು. 22 BJP ಬರುತ್ತೆ, 18 TMC ಆಗುತ್ತೆ ಅಂತ. ಬಟ್ ಮತಗಟ್ಟೆ ಸಮೀಕ್ಷೆಗಳು BJPಗೆ ಇನ್ನೂ ಹೆಚ್ಚಿನ ಲಾಭವನ್ನ ಪಶ್ಚಿಮ ಬಂಗಾಳದಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸ್ವಿಂಗ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಮತಗಟ್ಟೆ ಸಮೀಕ್ಷೆಗಳ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹದಿನೆಂಟು ಸ್ಥಾನ ಬರಬಹುದು ಅಂದುಕೊಂಡಿದ್ದ TMC 11ರಿಂದ 14ಕ್ಕೆ ರಿಸ್ಟ್ರಿಕ್ಟ್ ಆಗಬಹುದು ಅಂತ ಸಮೀಕ್ಷೆಗಳು. 11ರಿಂದ 14, ಇಂಡಿಯಾ ಟುಡೇ ಮೈ ಆಕ್ಸೆಸ್. 11ರಿಂದ 14 ಮಮತಾ ಬ್ಯಾನರ್ಜಿ ಅವರ ಪಕ್ಷ, 26ರಿಂದ 31 ತನಕ BJP ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ 0 ಸುತ್ತಬಹುದು, 0ಯಿಂದ 2. 11ರಿಂದ 14 ಇದು ಒಂದು ವೇಳೆ ನಿಜ ಆದರೆ ಎಕ್ಸಿಟ್ ಪೋಲ್ಗಳು ನೋಡಿದಿರುವ ಕಳೆದ ಸಲಕ್ಕಿಂತ ಹೆಚ್ಚಿನ ಸ್ಥಾನದೊಂದಿಗೆ BJP ಅಧಿಕಾರಕ್ಕೆ ಬರುವ ಸಾಧ್ಯತೆಯನ್ನು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಇದೇ ನಿಜ ಆದರೆ 26ರಿಂದ 31 ಇಸ್ ಲೈಕ್ ಹ್ಯೂಜ್ ಜಂಪ್. ಪ್ರಶಾಂತ್, ಅದಕ್ಕೆ ನನಗನ್ಸುತ್ತೆ ನೋಡಿ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಮತ್ತು BJPಗೆ ಹೆಚ್ಚು ಕಡಿಮೆ 4% ವೋಟ್ ಡಿಫ್ರೆನ್ಸ್ ಇತ್ತು. ಲೋಕಸಭಾ ಚುನಾವಣೆ 22 ಮಮತಾ ಪಡೆದ್ರು, 18 BJP ಪಡೀತು. ವಿಧಾನಸಭಾ ಚುನಾವಣೆಯಲ್ಲಿ ಜನರ ಪ್ರಿಫರೆನ್ಸ್ ಮಮತಾ ಅಂತ ಜಾಸ್ತಿ ಇತ್ತು. BJP ಅಂದರೆ ಗೇನ್ ಜಾಸ್ತಿ ಆಯಿತು, 3 ಇದ್ದವರು 75 ಆದರು. ಆದರೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದೇನಿತ್ತು ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ಲೋಕಲಿ ಒಬ್ಬ ಸ್ಟ್ರಾಂಗ್ ಲೀಡರ್ ವಿರುದ್ಧ ಸ್ಪರ್ಧಿಸುವ. ನನಗೊಂದು 2 ನಿಮಿಷದ ಒಂದು ಬ್ರೇಕ್ ಇದೆ, 2 ನಿಮಿಷದ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.